ನಮಸ್ಕಾರ ಶಿವಸ್ವರೂಪಿಗಳೇ, ಇದು ಅಧಿಕ ಮಾಸದಲ್ಲಿ ಈಗಾಗಲೇ 25 ದಿವಸ ಕಾರ್ಯಕ್ರಮ ಆಗಿ ಬಂದದ. ಕೇವಲ ಇನ್ನೊಂದು 4 ದಿವಸದ ಈ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಕ್ಕೋಸ್ಕರವಾಗಿ, ಮಾನವನ ಉದ್ಧಾರಕ್ಕೋಸ್ಕರವಾಗಿ, ಪಾಪನಾಶಕ್ಕಾಗಿ ಇಂಥ ಕಾರ್ಯಕ್ರಮವನ್ನು ಯಾವಾಗಪ್ಪ ಅಂದರೆ ಇದು 3 ವರ್ಷಕ್ಕೊಮ್ಮೆ ಬರ್ತದೆ. ನಾವು ಹೋದ ಸಲ ಎಲ್ಲೇ ಸೌರಿಬೆಣದ ಹತ್ರ ಶಬರಿಕೊಳದಲ್ಲಿ ನಿತ್ಯಲೂ ತಿಂಗಳ ಗಂಟಲೆಯಲ್ಲೇ ನಾವು ಯಜ್ಞವನ್ನು ಮಾಡಿದೆವು. ಅಲ್ಲಿ ಕೂಡ ನಿತ್ಯಲೂ ರುದ್ರಾಭಿಷೇಕ, 2 ಹೊತ್ತು ಪ್ರವಚನ, ನಿತ್ಯಲೂ ದೇವಿ ಪಾರಾಯಣ, ಹೀಗೆ ಅಲ್ಲಿಯೂ ಕೂಡ ಇಲ್ಲಿ ಹೆಂಗೆ ನಡೆದದ ಅಲ್ಲಿಯೂ ನಡೆದುಕೊಂಡು ಬಂದೆವು. ಈ ಸಲ ಏನು ಅಂತ ಕೇಳಿದ್ರೆ ಶ್ರದ್ಧಾನಂದಪುರ ಆಶ್ರಮ ಭಾಳ ದಿವ್ಯ ಆಗ್ಯದ. ಅಂಥ ಆಶ್ರಮದಲ್ಲಿ ಕೂಡ ನಾವು ಮಾಡಿದ್ವಿ ಅಂದ್ರೆ ಆ ಗುರುಗಳ ಆಶೀರ್ವಾದ ನಮ್ಮೆಲ್ಲರಿಗೆ ಆಗುತ್ತಾರೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ನಡೆದು ಬಂದದ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ವಿಷಯ ಇಟ್ಟಾರ. ಅದು ಯಾವುದು ಅಂತ ಕೇಳಿದ್ರೆ ನಮ್ಮ ವೇದಾಂತ ಕೇಸಿ ನೆನೆಸಿಕೊಂಡಂಥ ಅಧ್ಯಾತ್ಮ ಜೀವನ ಯಾರು ಅಂದ್ರೆ ಕನ್ನಡ ನಾಡಿನಲ್ಲಿ ನಿಜಗುಣ ಶಿವಯೋಗಿಗಳಂತ ಆಗಿ ಹೋಗ್ಯಾರ. ಅವರು ಗ್ರಂಥ ಬರೆದಾರ. ಕೈವಲ್ಯ ಪದ್ಧತಿ ಎಂಬ ಗ್ರಂಥ ನೀತಿ ಕ್ರಿಯಾಚಾರ್ಯ ಸ್ಥಳದ 1ನೇ ಪದ್ಯದಲ್ಲಿ ಒಂದು ಸೂತ್ರವನ್ನು ನಮಗಿಟ್ಟಾರ. ಮಮಕಾರಕ್ಕಿಂತ ಮಿಕ್ಕಿನ ಬಂದ ಮುಂಟೆ ಅಂದರೆ ಇವತ್ತು ಮಮಕಾರ ಅಂದರೆ ಏನು? ಮೋಹ. ಮನುಷ್ಯನಿಗೆ ಯಾವುದು ಪರಮಾತ್ಮ ಕೊಟ್ಟಾನ ಇದು ಸತ್ಯವಾದ ವಸ್ತು ಅಲ್ಲ, ಒಂದಿನ ಕೈ ಬಿಟ್ಟು ಹೋಗುವುದು. ಮಮಕಾರ ಅಂದರೆ ಏನು? ನಾವು ಪುನಃ ಅದನ್ನೇ ನೆನೆಸೋದು, ಅದರ ಮೇಲೆ ಪ್ರೇಮ ಮಾಡೋದು. ಪ್ರೇಮ ಅಂದರೆ ಹೇಗಿರ್ತದಂದ್ರೆ, ಒಂದು ತಾಯಿಗೆ ಭಾಳ ದಿನ ಮಕ್ಕಳಾಗಿದ್ದಿಲ್ಲ, ಒಮ್ಮೆ ಗಂಡು ಮಗು ಆಯಿತು, ಅವರ ಆಯುಷ್ಯ ಸ್ವಲ್ಪ ಇತ್ತು, ಆ ಕೂಸ ತೀರ್ಕೊಂಡು ಹೋಗ್ತು. ಆ ತಾಯಿ ಮೊದಲು ದುಃಖಿದ್ದಿಲ್ಲ, ಯಾವಾಗ ಮಗ ಹುಟ್ಟು ಸತ್ಯೋ ಅಳಾಕತ್ತಿಳು. ಇಡೀ ಊರ ಬಂದು ಹೇಳಿದ್ರು ಬಿಡಲಿಲ್ಲ ಹೆಣ್ಮಗಳು, ಬರೀ ಅಳುದ ಮಾಡಿಳು. ಅಜಾತ ನಾಗಲಿಂಗ ಶಿವಗಳು ದಾರಿ ಹಿಡಿದು ಹೋಗಿದ್ರು. ಹೋದಾಗ ಯಪ್ಪ ಈ ಹೆಣ್ಮಗಳು ಅಳಾಕತ್ತಿ 2 ದಿವಸ ಆಯ್ತು, ಏನು ಮಾಡ್ರು ಸುಮ್ಮಗಳು ಹೇಳಿ ಬರ್ರಿ ಅಂದ್ರೆ ಆ ನಾಗಲಿಂಗಜ್ಜ ಏನು ಮಾಡಿನಂದ್ರೆ ಆ ಒಂದು ಹೆಂಡಿ ಹುಳ ಸತ್ತಿತ್ತಂತ, ಈಕಿಕ್ಕಿಂತ ಬಬ್ಬಟ್ಟು ಮಾಡಿ ಅಳಾಕತ್ತೇನಂತವ. ಆ ಹುಳದ ಮುಂದೆ ಏನಾಯ್ತು ಸತ್ಯೋ ಯಪ್ಪ ಹ್ಯಾಂಗೆ ಸತ್ಯೋ ಅಂತೇಳಿ ಈಕಿಗಿಂತ ಬಬ್ಬಾಟ ಮಾಡಕತ್ತಿಲ್ಲ. ಆ ಹೆಣ್ಮಗಳು ಬಂದಂತ, ಏ ಮುದಕ, ಏ ಅಜ್ಜ, ಅದು ಹೆಂಡಿ ಹುಳ, ಅದಕ್ಕೆ ಆಕೈತಿ ಅಂದ. ಮತ್ತು ನಿಂದೆ ಅದು ಹುಳ ನೀ ಹೇಳ, ನೀನು ಹೇಳಕತ್ತಿಯಲ್ಲ, ಅದು ಒಂದು ಹುಳನ, ಅದು ಒಂದು ದಿನ ಬಿಟ್ಟು ಹೋಗುದು. ಅದು ಇದು ಶಾಸ್ತ್ರ ಶಬ್ದಿದು. ಆವಾಗ ನಾಗಲಿಂಗ ನೋಡುವ ಅದು ಏಸಿನ ಇರ್ತದೆ ಆಸ್ತಿನ ಹೋಗತಿ, ಅದ್ರ ಮ್ಯಾಗಿನ ಮೋಹ ಹಾಕಿಬಿಟ್ಟು ಅದು ಹೋಗುದ ಮಣ್ಣಿನ ಕಾಯಿ ಮಣ್ಣಿಗೆ ಹೋಗುದು. ಅದು ಅದನ್ನು ಬಿಟ್ಟು ಬಿಡು ಅಂದಾಗ ಬಿಟ್ಲಂತ. ಆವಾಗ ನಮ್ಮ ಶಿಪುತ್ರ ಪದ್ಯರು ತಾಯಿ ಶ್ರೇಷ್ಠ ಅಲ್ಲ, ತಂದೆ ಶ್ರೇಷ್ಠ ಅಲ್ಲ, ತಂದೆ ಮೊದಲು ಹೊಟ್ಟಿಲ್ಲ ಅದ, ತಾಯಿ ಹೊಟ್ಟೆ ಲೆಕ್ಕಳ. ಶ್ರುತಿ ಪ್ರಮಾಣ ಐತಿದು ವೇದಾಂತ. ಮೊದಲ ತಂದೆ ಹೊಟ್ಟೆಲಿರಬೇಕು, ಆ ನಂತರ ತಾಯಿ ಹೊಟ್ಟೆ ಲೆಕ್ಕಳ. ತಂದೆ ವೀರ್ಯ, ತಾಯಿ ರಕ್ತ, ಸಪ್ತಧಾತುವಿಂದ ದೇಹ ತಯಾರಾಗಿತ್ತಿದ್ರಾಗ ತಂದಿದು ಐತಿ, ತಾಯಿದು ಐತಿ. ಬಿಳಿ ಅಂಶ ತಂದಿದು, ಕೆಂಪು ಅಂಶ ತಾಯಿದು. ಶಿವನ ಶಕ್ತಿನ ಜಗನ್ಮಾತೆ. ಅರ್ಧ ನಾರೀಶ್ವರ ಫೋಟೋ ನೋಡಿರಿ ಇಲ್ಲ? ನೋಡಿಲ್ಲ ನೀವು ಯಾರು? ಅರ್ಧ ನಾರೀಶ್ವರ ಅಂದ್ರೆ ಈತ ಪರಮಾತ್ಮನಲ್ಲ, ಈತ ಪಾರ್ವತಿ ಅಲ್ಲ. ನನ್ನ ಅರ್ಧ ಶರೀರನ ಪಾರ್ವತಿ ಕೊಟ್ಟೆನಂತ ಕೊಟ್ಬಿಟ್ಟಾನ ಪರಮಾತ್ಮ. ನಾನು ಬೇರೆಲ್ಲ, ನೀನು ಬೇರೆಲ್ಲ. ಈ ಜಗತ್ತು ಉತ್ಪತ್ತಿ ಆಗಿದ್ದಾರು ತಾಯಿ ತಂದಿಲಿಂದ. ಪಾರ್ವತಿ ಪರಮೇಶ್ವರನಿಂದ ಉತ್ಪತ್ತಿ ಆಗೈತಿ, ತಂದಿಲಿಂದ ಅಷ್ಟಾಗೈತೆ ಏನು? ಆಗಿಲ್ಲ. ತಾಯಿಲಿಂದ ಅಷ್ಟಾಗೈತೆ ಏನು? ಆಗಿಲ್ಲ. ಇಂಥ ಮಮಕಾರವನ್ನು ಯಾಕೆ ಮಾಡಬಾರ್ದು ಅಂದ್ರೆ ಮಮಕಾರದಿಂದ ದುಃಖ ಆಗ್ತದೆ. ಮಮಕಾರ ಅಂದರೆ ಏನು? ಹೊಳ್ಳೆ ಪುನಃ ಮಾಡೋದು. ಇದನ್ನು ಯಾರು ಕೇಳಿದ್ರಂದ್ರೆ ನಾರದ ಮಾಮುನಿಗಳು ಹೋಗಿ ಕೈಲಾಸ ಪರಮಾತ್ಮನ ಕೇಳಿದ್ರಂತ, ಹೇ ಪರಮಾತ್ಮ, ಹೇ ಭಗವಂತ, ಭೂಲೋಕದೊಳಗೆ ಎಲ್ಲರೂ ನಿನ್ನ ನೆನೆಸ್ತಾರ, ನಿನ್ನ ಮೇಲೆ ಭಾಳ ಪ್ರೀತಿ ಅದರ, ಎಲ್ಲರೂ ಎದ್ದು ಕೂಡಲೇ ಶಿವ ಶಿವ ಅಂತಾರ ಅಂತ ಅವ ಹೇಳ್ದ. ಏ ನಾರದ, ನಿನಗೆ ಬುದ್ಧಿಲ್ಲ. ಅವರು ಮೋಹ ಬಿದ್ದಾರ, ಕಾಮದೊಳಗೆ ಬಿದ್ದಾರ, ಲೋಭದೊಳಗೆ ಬಿದ್ದಾರ. ಅವರು ಒಬ್ಬರು ಬರೋದಿಲ್ಲೋ, ಸುಮ್ಮ ಶಿವ ಶಿವ ಅಂತಾರ. ಅವ್ರು ಶಿವ ಶಿವ ಯಾವಾಗ ಅಂತಾರ ಅಂದ್ರೆ ಮಂದಿ ಕಂಡು ಅಂತಾರ. ನೀವು ಹೋಗಿ ಪರೀಕ್ಷೆ ಮಾಡಿ ಬಾ ಅಂದ್ರೆ ಅದ್ಯಾಕ್ರಿ ಎಲ್ಲರೂ ಓಂ ನಮ ಶಿವ ಅಂತಾರೆ, ಶಿವ ಅಂತಾರೆ ಅಂದ್ರಂತ. ಆವಾಗ ನಾರದ ಮುನಿಗಳು ಕರೆದ್ರಂತ, ತಮ್ಮ ಬಾಯಿಲ್ಲ ಅಂದ್ರಂತ. ಯಾಕ್ರಿ ಏನಂತ, ಅಲ್ಲೊಂದು ಊರಾಗೊಬ್ಬ ಬ್ರಾಹ್ಮಣದನ, ಅವನ್ನ ನನ್ನ ಹತ್ರ ಕರ್ಕೊಂಬಂದುಬಿಡು ಅಂದ್ರಂತ. ಅವರು ಯಾರು? ಪರಮಾತ್ಮ. ಅವ ನಾರದ ಬಂದ,
ಯಾರ ಮನೆಗೆ? ಬ್ರಾಹ್ಮಣನ ಮನೆಗೆ ಬಂದ. ಬ್ರಾಹ್ಮಣ ಕುಂತಿದ್ದ. ಇವ ನಾರದ ಬಂದದ್ದು ನೋಡಿ ಬ್ರಾಹ್ಮಣ ಏನಂದ, ಬಾರಪ್ಪ ನಾರದ ಈಗ ಬಂದಿನ ಅಂದಿವ. ಇವ ಹ್ಞೂನಪ್ಪ ನಾ ಈಗ ಬಂದೆ ಅಂದ. ಆಯಿತು ನೀ ಯಾಕೆ ಬಂದಿ ಅಂದ. ಇಲ್ಲ ನಿನ್ನ ಪರಮಾತ್ಮ ಕರ್ಕೊಂಡು ಬಾ ಅಂದನ, ಅದಕ್ಕೆ ನೀನು ಕರ್ಯಾಕೆ ಬಂದೀನಿ ಅಂದ. ಅಷ್ಟೊತ್ತು ಅವ್ನು ಸತಿ ಬಂದ್ಲು. ಆ ಹೆಣ್ಮಗಳು ಏನಂದ್ಲು ಗೊತ್ತದನ ಅವಂಗೆ, ಏನಪ್ಪ ನಿನಗೂ ಅಡುಗೆ ಮಾಡಿ ಹಾಕ್ಬೇಕು, ಯಾವನೊಬ್ಬ ಬಿಕಾರಿ ಕರ್ಕೊ ಕುಂತಿಯಲ್ಲ ಅವಂಗ್ಯಾರು ಅಡುಗೆ ಮಾಡೋದು ಅಂತ ಆ ಹೆಣ್ಮಗಳು ಅಂದ್ಲು. ಯಾಕಂದು ಹಿಂಗೆ ಹಾಕಂದ್ಲು, ಏನಪ್ಪ ಬ್ರಾಹ್ಮಣ ನಿನ್ನ ಹೆಂಡ್ತಿ ಬಿಕಾರಿ ಅಂತಳ, ಮತ್ತು ಬಿಕಾರಿ ನನಗ್ಯಾರ ಸಂಬಂಧದ ಅಂತಿವ ಅಂದ. ಆವಾಗಂದ್ಲು, ಬಾರಪ್ಪ ಹೋಗುಣಂದ. ನಾರ್ದ ನೀ ಹುಚ್ಚದಿ, ಇದು ಸಂಸಾರ ಸುಖ ಯಾವುದಲ್ಲ, ಹೆಂಡ್ರಂತ್ರ ಮೋಹ ಯಾರೂ ಅಲ್ಲ, ಹೆಂಡ್ರು ಬಿಟ್ಟು ಯಾರೂ ಬರೋಕ್ಕಾಗೋದಿಲ್ಲ. ಎಲ್ಲರ ಮೋಹ ಎದ್ರಮಿರ್ತದಂದ್ರೆ ಹೆಂಡತಿ ಮೇಲೆ ಮೋಹ ಇರೋದಕ್ಕೆ ಮೋಹ ಅಂತ ಕರೀತಾರೆ, ಮಕ್ಕಳ ಮ್ಯಾಗ ಪ್ರೇಮ ಇರೋದ್ರ ಪ್ರೀತಿ ಅಂತ ಕರೀತಾರೆ, ಹಣದ ಮೇಲೆ ಪ್ರೀತಿ ಇರೋದ್ರೆ ಲೋಭ ಅಂತ ಕರೀತಾರೆ. ಆಯಾ ವಸ್ತುವಿನ ಮೇಲೆ ಇರ್ತದೆ. ಅದಕ್ಕೆ ನೀನು ಹೆಂಡತಿಯನ್ನು ಬಿಟ್ಟು ಬಾರೋ ಅಂದ ನಾರದ. ಮತ್ತೇನಾರು ಕೇಳು, ನಾ ಬರೋದಿಲ್ಲ ಹೋಗಂದವ. ಹೋಗಲಿಲ್ಲ. ಆತ ಯಪ್ಪ ಬರಲಿಲ್ಲ ಅಂತ ತಡಿ ಅನ್ನಂತವ. ಹಂಗಾರ ಬ್ರಾಹ್ಮಣ ಮುಂದಿನ ಜನ್ಮದಾಗ ಮಮಕಾರ ಬಂಧನ ಇರೋದ್ರಿಂದ ಯಾವ ಜನ್ಮ ಬಂತಂದ್ರೆ ಕ್ವಾಣ ಜನ್ಮ ಬಂತಂತ ಅವಂಗ. ಯಾವ ಜನ್ಮ? ಕ್ವಾಣ ಜನ್ಮ ಬಂತಂತ. ಆವಾಗ ಬಂದಂತ ನಾರದ, ಏ ಮಾರಾಯ ನಿನಗೆ ಮನುಷ್ಯ ಜನ್ಮ ಕೊಟ್ಟಾಗೂ ಬರಲಿಲ್ಲ, ಈಗ ಕ್ವಾಣ ಜನ್ಮ ಕೊಟ್ಟಿನ ಬಾ ಅಂದವ. ಅವನ ಹೆಂಡತಿ ಎಮ್ಮೆ ಹುಟ್ಟಿದ್ಲಂತ. ಎಮ್ಮೆ ಹುಟ್ಟಿಳು, ಇವ ಕ್ವಾಣ ಹುಟ್ಟಿದ ಅವ ಅನ್ನಂತ. ಏ ನಾರದ ಹೇಳ್ತೀನಿ ಕೇಳು, ನನ್ನ ಮಕ್ಕಳು ಹೊಲಕ್ಕೆ ಹೊಕ್ಕಾರ, ನೀರು ಹೇರ್ಕೊಂಡು ಹೋಗ್ಬೇಕು, ಬೀಜ ಹೊತ್ಕೊಂಡು ಹೋಗ್ಬೇಕು, ನಾನು ಬಣ್ಣೆ ಅಂದ್ರೆ ಅವ್ರಿಗೆ ತ್ರಾಸ ಆಕತಿ, ನಾ ಇಲ್ಲೇ ಇರ್ತೀನಿ ಅನ್ನಂತ ಕ್ವಾಣ ಜನ್ಮದಾಗ. ಅದು ಎಮ್ಮೆ ಕೋಡಿಲಿ ಚಿಮ್ತಿತ್ತಂತ. ಚಿಮ್ಮಿದ್ರು ಕೂಡ ಬಿಟ್ಟು ಬರೋಕ್ಕಾಗಲಿಲ್ಲಂತ. ಇದು ಬಂಧನ. ಆವಾಗ ನಾರದನ ಹೊಳೆ ಕಳಿಸಿದ. ಮುಂದೇನಾಯಿತು? ನಾಯಿ ಜನ್ಮ ಬಂತಂತ ಅವಂಗ, ನಾಯಿ ಜನ್ಮ. ಅವ ಬಂದಂತ ನಾರದ, ಏ ನಿನಗೆ ಮನುಷ್ಯ ಜನ್ಮ ಹೋಗಿ ಕ್ವಾಣದ ಜನ್ಮ ಬಂತು, ನಿನ್ನ ನಾಯಿ ಜನ್ಮ ಬಂತು, ಈಗಾರ ಬಾ ಹೋಗುಣನಂತ. ನಾರದ ನಿನಗೆ ಬುದ್ಧಿಲ್ಲ, ನನ್ನ ಮಕ್ಕಳು ಬಂಗಾರ ಬೆಳಿ ಗಳಿಸಿಬಿಟ್ಟಾರ, ಯಾರು ತುಡು ಮಾಡ್ಕೊಂಡ್ರೆ ಏನು ಮಾಡಲಿ, ಅವ್ರು ತುಡುಗರು ಬಂದ್ರೆ ನಾ ಬಾವು ಅಂತ ಬಗಳು ಬಿಟ್ಟಂದ್ರೆ ಅವ್ರು ಯಾತ್ರಕ್ಕಾರ ಅನ್ನಂತವ. ಯಾಕಂದರೆ ನಾಯಿ ಜನ್ಮದಾಗೂ ಹೋಗಲಿಲ್ಲ. ಮುಂದೆ ಯಾವ ಜನ್ಮ ಬಂತಂದ್ರೆ ಹೆಂಡಿ ಹುಳು ಜನ್ಮ ಬಂತಂತ. ಹೆಂಡಿ ಉಳಿಸ್ತಾರೆ ನೋಡ್ರಿ ಹೊಲ್ಲಾಗ, ಸಂಡಾಸ್ ಉಳಿಸ್ತದ ಹುಳ, ಅದು ಹೆಂಡಿ ಹುಳ ಅಂತಾರೆ ಅದಕ್ಕೆ. ಅದು ಮಾಡ್ತಿತ್ತಂತ. ಏ ನರಕದಗದಿ ಬಾ ಈಗಾರ, ನಿನಗೆ 3 ಜನ್ಮ ಹೋಗ್ಯಾವು. ಏನು ಮನುಷ್ಯ ಜನ್ಮ ಹೋತು, ಮತ್ತು ಕ್ವಾಣ ಜನ್ಮ ಹೋತು, ನಾಯಿ ಜನ್ಮ ಹೋತು, ಈಗಾರ ಬಾ ಹೋಗುಣನಂತ. ಏ ನಾರದ ನನ್ನ ಮಕ್ಕಳು ಹೊಲಕ್ಕೆ ಗೊಬ್ಬರ ಹಾಕಿಲ್ಲ, ನಾ ಗೊಬ್ಬರ ಹಾಕಕ್ಕೆ ಹೋಗ್ತೀನಂತಂತದು. ಯಾಕೆ ಹೇಳ್ತೀನಂದ್ರೆ ಮೋಹ ಮಮಕಾರ ಬಿಟ್ಟು ಬರ್ರಪ್ಪ ಅಂತ ತಿಳ್ಕೊಂಡು ಮಹಾತ್ಮರು ಹೇಳ್ಯಾರ. ಅದಕ್ಕೆ ಮಮಕಾರಕ್ಕಿಂತ ಮಿಕ್ಕಿನ ಬಂಧನ ಉಂಟೆ ಅನ್ನುವಂಥ ಇವತ್ತು ವಿಷಯ ಇಟ್ಟಾರ. ಇನ್ನೂ ಸರ್ವ ಪೂಜ್ಯರು ಹೇಳ್ತಾರೆ ಅಂತ ತಿಳ್ಕೊಂಡು ನಾನು ಎರಡು ಮಾತನ್ನು ಮುಗಿದಿದ್ದೀನಿ.